ಒನ್ ಬೈ ಒನ್ ಹೋಗೋಣ. ಇವ್ರ ಅಧ್ಯಕ್ಷರಿಗಾಗ್ಲಿ, ಇವ್ರ ಲೀಡರ್ ಆಫ್ ಅಪೋಸಿಷನ್ ಅಶೋಕ್ಗಾಗ್ಲಿ, ವಿಜೇಂದ್ರ ಯಡಿಯೂರಪ್ಪಗಾಗ್ಲಿ, ಇವ್ರ ಜೆಡಿಎಸ್ ಅವ್ರಿಗಾಗ್ಲಿ ಸಿಂಪಲ್ ಹೌಸ್ ನ ಹೆಂಗ್ ನಡೆಸಬೇಕು ಅನ್ನೋದು ಗೊತ್ತಿಲ್ಲ. ಒಂದು ಸೆಷನ್ ಅಲ್ಲಿ ಒಂದೇ ನಿಲುವಳಿ ಆಗೋದು, ಒಂದೇ ಅಡ್ಜಸ್ಟ್ಮೆಂಟ್ ಮೋಷನ್ ಆಗೋದು, ಅಷ್ಟು ಪರಿಜ್ಞಾನ ಇರ್ಬೇಕಲ್ವಾ? ಇಷ್ಟು ವರ್ಷದಿಂದ ರಾಜಕೀಯ ಮಾಡ್ತಾ ಇದ್ರೆ ಏನಕ್ಕೆ ರಾಜಕೀಯ ಮಾಡ್ತೀರಾ? ಸೊ ಎರಡೆರಡು ನಿಲುವಳಿ ಸೂಚನೆ ತರೋಕ್ಕಾಗಲ್ಲ ಒಂದು ಸೆಷನ್ ಅಲ್ಲಿ. ನಿಮ್ಗೆ ಅಷ್ಟೇ ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಇನ್ನೊಂದು ನಿಲುವಳಿ ಸೂಚನೆ ತರಬಾರ್ದಾಗಿತ್ತು. ನೀವು ಒಂದು ನಿಲುವಳಿ ಸೂಚನೆ ತಂದ್ಬಿಟ್ಟು ಇನ್ನೊಂದು ಕೊಡಿ ಅಂದ್ರೆ ಎಲ್ಲಿಂದ ಕೊಡ್ತಾರೆ? ಸೊ ನಿಮಗೆ ಪಾರ್ಲಿಮೆಂಟರಿ ಪ್ರೊಸೀಜರ್ ಹೆಂಗ್ ನಡೀಬೇಕು ಅಂತ ಸ್ವಲ್ಪ ಪರಿಜ್ಞಾನ ಇದ್ರೆ ನೀವು ಈ ಮಾತು ಮಾತಾಡೋ. ಸೆಕೆಂಡ್, ಇನ್ನೊಂದ್ ಏನ್ ಹೇಳಿದ್ರಿ ನೀವು? ಪಾದಯಾತ್ರೆ ಮಾಡ್ರಿ, ಗೋಡ ಹಾಯ್ ಮೈದಾನ. ನೀವ್ ಹೇಳಿರೋ ಸುಳ್ಳುಗಳು ಏನ್ ಬೆಂಗಳೂರಿನ ಮೈಸೂರಲ್ಲಿ ಸುಳ್ಳುಗಳು ಹೇಳ್ಕೊಂತ ಬಂದ್ರಲ್ವಾ? ಪ್ರತಿ ಒಂದ್ ಊರಲ್ಲಿ ಬಿಡದಿಯಿಂದ ಹಿಡಿದು, ರಾಮನಗರದಿಂದ ಹಿಡಿದು, ಚನ್ನಪಟ್ಟಣದಿಂದ ಹಿಡಿದು, ಮಂಡ್ಯದಿಂದ ಹಿಡಿದು, ಒಂದ್ ನಿಮಿಷ ನೋಡಿ. ನೀವು ಮಾತಾಡುವಾಗ ನಾನು ಮಾತಾಡದ್ನ, ನೀವು ಮಾತಾಡುವಾಗ ನಾನು ಮಾತಾಡದ್ನ. ಯು ಹ್ಯಾವ್ ಟು ಬಿ ಎ ಜೆಂಟಲ್ಮನ್. ಮಧ್ಯದಲ್ಲಿ ಕ್ವಶನ್ ಕೇಳಬಾರ್ದು. ಇಲ್ಲ, ನಾವೇನ್ ಮಾಡ್ತೀವಿ? ನೀವ್ ಏನು ಸುಳ್ಳಿನ ಕಂತೆಗಳಿರ್ತಲ್ವಾ 1992ರಿಂದ 2024 ಆ ಕಂತೆಗಳನ್ನೆಲ್ಲ ಬಿಡಿಸ್ಕೊಂತ ಬಂದಿವಿ. ಡೋಂಟ್ ಬಿ ಎಂಟರ್ ಮಯೋಪಿ. ಅಲ್ಲಿ ಏನಾಗುತ್ತೆ, ಜವರ ಅಂತ ಏನಿರ್ತಾನೆ ಅವ್ರ ಇಡೀ ಕುಟುಂಬ ಅವನಿಗೆ ರಿಲೀಸ್ ಶೀಟ್ ಮಾಡ್ಕೊಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಆ ರಿಲೀಸ್ ಶೀಟ್ ಮಾಡ್ಕೊಟ್ಟ ಮೇಲೆ ಇವ್ರು ಮಾರೋದು ಯಾರಿಗೆ? ಸೇಲ್ ಡೀಡ್ ಆಗುತ್ತೆ. ಯಾರಿಗೆ? ಸಿದ್ದರಾಮಯ್ಯ ಅವ್ರ ಭಾವಮೈದನ್ಗೆ. ಸಿದ್ದರಾಮಯ್ಯ ಅವ್ರ ಭಾವಮೈದಕ್ಕೆ ಆದ್ಮೇಲೆ ಖಾತೆಗೆ ಹೋಗುತ್ತೆ. ಖಾತೆಗೆ ಹೋದಾಗ ಅಲ್ಲಿ ತಹಸೀಲ್ದಾರ್ ಭೂಸ್ವಾಧೀನ ಅಧಿಕಾರಿ ಇವ್ರು ಬರೀತಾರೆ ಯಾರಿಗೆ? ಮೂಡ ಕಮಿಷನರ್ಗೆ. ನಿಮ್ಗೆ ಈ ತರ ಖಾತೆಗೆ ಬಂದಿದೆ, ಇದೇನ ಡಿನೋಟಿಫೈಡ್ ಇದೆ, ಏನಾರ ನಿಮ್ದೇನೋ ಅಭ್ಯಂತರ ಇದೆ, ಅವ್ರಿಗೆ ಖಾತೆ ಕೊಡಬೇಕು ಅಂದ್ರೆ ಇದು ಡಿನೋಟಿಫೈ ಆಗಿದೆ, ಇದಕ್ಕೆ ನಮ್ಗೆ ಏನು ಅಭ್ಯಂತರ ಇಲ್ಲ ಅಂತ ಲೆಟರ್ ಬರ್ದು ಕೊಡ್ತಾರೆ ಅವರು. ಅದಾದ್ಮೇಲೆ ಖಾತೆ ಅವ್ರಿಗೆ ಆಗ್ಬೋದು. ಆಮೇಲೆ ಭೂ ಪರಿವರ್ತನೆ ಆಗುತ್ತೆ. ಭೂ ಪರಿವರ್ತನೆ ಆದಾಗ ಇಲ್ಲಿವರೆಗೂ 92 ಇಂದ ಹಿಡಿದು ಭೂ ಪರಿವರ್ತನೆ ಮತ್ತೆ ಖಾತೆ ಆಗೋವರೆಗೂ ಸಿದ್ದರಾಮಯ್ಯ ಎಲ್ಲನ ಇದಾರ. ಅಲ್ಲಿ ಏನನ್ನ ನಿಮ್ಗೆ ಡಾಕ್ಯುಮೆಂಟೇಶನ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಜವರ ಮತ್ತೆ ಫ್ಯಾಮಿಲಿ ಅದೆಲ್ಲ ಅಲ್ಲೇ ತೆಗಿಬೇಕಾಯ್ತು. ಇಲ್ಲಿವರೆಗೂ ಸುಳ್ಳು ಹೇಳುವಂತ ಬಂದ್ರೆ ಇದು ಎಸ್ ಸಿ ಲ್ಯಾಂಡ್ ಅಂತ. ಎಸ್ ಸಿ ಲ್ಯಾಂಡ್ ಇರ್ಬೋದು, ಆದ್ರೆ ಹರಾಜಲ್ಲಿ ತಗೊಂಡಿರೋ ಲ್ಯಾಂಡ್ ಅದು, ಅಲಾಟ್ಮೆಂಟ್ ಮಾಡಿರೋ ಲ್ಯಾಂಡ್, ಫ್ರೀ ಲ್ಯಾಂಡ್ ಅಲ್ಲ ಅದು. ಸೊ ಹರಾಜಲ್ಲಿ ತಗೊಂಡಿರೋ ಲ್ಯಾಂಡ್ ಯಾವುದೇ ಒಂದು ಎಸ್ ಸಿ ಯಾರಿಗನ್ನ ಮಾರ್ಬೋದು ಅಲ್ವಾ? ಸೊ ನಿಮಗೆ ಏನಾಗಿದೆ ಇವತ್ತು? ಏನಾಗಿದೆ ಅಂದ್ರೆ ಇಡೀ ಕರ್ನಾಟಕದ ಜನ ನಿಮ್ಮನ್ನ ಏನ್ ನೋಡ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಏನಾರ ಡಾಕ್ಯುಮೆಂಟ್ಸ್ ಇದ್ರೆ ಇವತ್ತು 29ನೇ ತಾರೀಕು ಕೊಡ್ಬೇಕಾಗಿತ್ತು ಕೋರ್ಟ್ ಅಲ್ಲಿ, 27ನೇ 19ನೇ ತಾರೀಕು ಕೊಡ್ಬೇಕಾಗಿ ಎಲ್ಲಿ ಕೊಟ್ಟಿದ್ದೀರಾ? ಇವತ್ತು ಜಡ್ಜ್ ಹೇಳ್ತಾರೆ ಇಲ್ಲಿವರೆಗೂ ನೀವೇನು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ಬನ್ನಿ ಒಂದು ರೆಸ್ಪಾಂಡೆಂಟ್ ಮಾತ್ರ ಇಲ್ಲಿವರೆಗೂ ರೆಸ್ಪಾಂಡ್ ಮಾಡಿರೋದು, ಇನ್ನು ಮಿಕ್ಕಿದವ್ರು ಮತ್ತೆ ಟೈಮ್ ಕೇಳಿದ್ರ. ನಿಮ್ಗೆ ಅಷ್ಟೊಂದು ಅರ್ಜೆಂಟ್ ಇತ್ತಲ್ಲ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ. ಈ 4 ಜನನ ಪ್ರಾಸಿಕ್ಯೂಷನ್ ಬಿಟ್ಬಿಟ್ಟು ಬರೀ ಸಿದ್ದರಾಮಯ್ಯ ಒಬ್ಬ ಅಹಿಂದ ನಾಯಕನ ಮೇಲೆ ಭೂಮ ಕೂರಿಸೋ ಪ್ರಯತ್ನ ಪಟ್ರಲ್ಲ. ನೀವ್ ಇಲ್ಲಿವರೆಗೂ ಯಾಕೆ ಅಲ್ಲಿ ಹೈಕೋರ್ಟ್ ಅಲ್ಲಿ ಇಲ್ಲಿವರೆಗೂ ನೀವು ಫ್ಯಾಕ್ಟ್ಸ್ ಹಾಕಿಲ್ಲ? ಬೇರೆ ಮ್ಯಾಟರ್ ಆಫ್ ಫ್ಯಾಕ್ಟ್ಸ್ ಎಲ್ಲಿ ಸಿದ್ದರಾಮಯ್ಯ ಅವರು ಕರಪ್ಷನ್ ಮಾಡಿದ್ರೆ ತೋರಿಸಿ. ನೀವು ಬರೀ ಭೂಮಿ ಕೂರಿಸ್ತಾ ಇದ್ರೆ ಒಂದು ಅಹಿಂದ ಮುಖ್ಯಮಂತ್ರಿನ ಹೆಂಗನ್ನ ಮಾಡಿ ಅವ್ರನ್ನ ಕೆಳಗಿಳಿಸಬೇಕು. ಅಹಿಂದ ಜನ ಏನು ಈ ರಾಜ್ಯದಲ್ಲಿ 85-90% ಇದ್ದಾರೆ, ಅವ್ರು ಸುಮ್ನೆ ಕೊಡ್ತಾರ? ಸಿದ್ದರಾಮಯ್ಯ ಮೇಲೆ ನೀವು ಪ್ರಹಾರ ಮಾಡಿದ್ರೆ ಸುಮ್ನೆ ಕೊಡ್ತಾರ? ಒಂದು ದೇವರಾಜ ಅರಸನ ಬಲಿ ಕೊಟ್ವಿ, ಎಸ್ಸಿಗಳು, ಓಬಿಸಿಗಳು, ಮೈನಾರಿಟಿಗಳು, ನೀವೇನು ಜಾತಿವಾದಿಗಳು, ಕೋಮುವಾದಿಗಳು ಷಡ್ಯಂತ್ರ ಮಾಡ್ತಾ ಇದ್ದೀರಾ. ನಾವೆಲ್ಲ ಬೀದಿ ಇಳಿದ್ಬಿಟ್ಟು ನಮ್ಮ ಯಾವ್ದನಿಕ ದೇವರಾಜ ಸಿದ್ದರಾಮಯ್ಯ ಅವ್ರನ್ನ ನಾವು ಕಾಪಾಡ್ಕೊಂಡ್ರೆ ಆಮೇಲೆ ನಮ್ಗೆ ಲಾ ಮೇಲೆ ನಮ್ಗೆ ಅಭೂತಪೂರ್ವ we have confidence on the law, and I'm sure that law will be on the side of Siddaramaiah.